ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಕಳೆದ ವಾರ ಕರಾವಳಿಯನ್ನ ಬೆಚ್ಚಿ ಬೀಳಿಸಿದ ಒಂದು ಭೀಕರ ಹತ್ಯೆ ಅಂತ ಹೇಳಿದ್ರೆ ನಿಮ್ಗೆಲ್ಲರೂ ಗೊತ್ತು, ಆರೀಫ್ ಹತ್ಯೆ. ಈ ಹತ್ಯೆ ಯಾಕಾಯ್ತು ಅಂತ ನೋಡ್ತಾ ಹೋದ್ರೆ ತುಂಬಾ ವಿಷಯಗಳಲ್ಲಿ ಹೊರಗೆ ಬರ್ತವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಒಟ್ಟು ಇದರಲ್ಲಿ ಇಲ್ಲಿವರೆಗೆ ಪೊಲೀಸರು ಗುರುತಿಸುವಂತ ಆರೋಪಿಗಳ ಸಂಖ್ಯೆ ಅಂದ್ರೆ ಈ ಕೊಲೆಯಲ್ಲಿದ್ದಂಥವ್ರು 11 ಜನ. 11ರಲ್ಲಿ 6 ಜನ ಏನ ಹತ್ಯೆ ನಡೀತೆ, ಹತ್ಯೆಯಲ್ಲಿ ನೇರವಾಗಿ ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಆರೀಫ್ ಒಬ್ಬ ವ್ಯಕ್ತಿ, ಇನ್ನು 6 ಜನ ನೇರವಾಗಿ ದಾಳಿ ಮಾಡ್ತಾರೆ ಅಂದ್ರೆ ಭೀಕರವಾಗಿ ಹತ್ಯೆ ಮಾಡ್ತಾರೆ. ಇನ್ನು ಒಬ್ಬ ವ್ಯಕ್ತಿ ಏನು ಅವತ್ತು ಹತ್ಯೆಗಿಂತ ಮೊದಲು ಇವ್ರಿಗೆ ವೆಪನ್ಸ್ ಇರ್ಬೋದು, ಆಮೇಲೆ ಪೊಲೀಸರ ಮೂವ್ಮೆಂಟ್ ಇರ್ಬೋದು, ನಂತರ ಕೊಲೆಗಿಂತ ಮೊದಲು ಗಾಡಿ ವ್ಯವಸ್ಥೆ ಮಾಡಿದಂತ ವ್ಯಕ್ತಿ. 7 ವ್ಯಕ್ತಿಗಳನ್ನ ನಿನ್ನೆ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಬಂಧಿಸಿದ ನಂತರ ಇವತ್ತು ಕೋರ್ಟಿಗೆ ಹಾಜರುಪಡಿಸಿದ್ರು. ಇವತ್ತೇನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಈ 7 ಜನರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ 12 ದಿವಸದವರೆಗೆ. ಹಾಗಾದ್ರೆ ಒಟ್ಟು ಇದರಲ್ಲಿ 11 ಆರೋಪಿಗಳು ಭಾಗಿಯಾಗಿದ್ದಾರೆ. ಅವರ ಹೆಸರುಗಳು ಏನಂತ ನಾವು ನೋಡ್ತಾ ಹೋಗುದಾದ್ರೆ, ಅಂದ್ರೆ ಆರೀಫ್ ಹತ್ಯೆಯಲ್ಲಿ ನೇರವಾಗಿ ಪಾಲ್ಗೊಂಡವರು ಅಂತ ಹೇಳಿದ್ರೆ ರಿಫಾತ್ ಅಲಿ, ಅಶ್ಫಕ್, ಖಲೀಲ್, ಶಾಕೀರ್, ಇರ್ಫಾನ್, ರಿಜ್ವಾನ್. ಆ ನಂತರ ಇದರ ಹಿಂದೆ ಕೆಲಸ ಮಾಡಿದಂತವ್ರು ಅಂತ ಹೇಳಿದ್ರೆ ಇರ್ಷಾದ್, ಸೋಹಿಲ್, ಅರ್ಷಾದ್, ಮುಸ್ತಫಾ, ಅಶ್ವೀರ್. ಒಟ್ಟು 11 ಜನ. 6 ಜನ ಈ ಕೊಲೆ ಅಂತ ಹೇಳಿದ್ರೆ ಏನು ಭೀಕರವಾಗಿ ಹತ್ಯೆ ಆಗುತ್ತೆ ಅಂತ ಹೇಳಿದ್ರೆ ಸರಿಸುಮಾರು ತಲೆ, ಮುಖ ಎಲ್ಲಾ ಭಾಗಕ್ಕೂ 20 ರಿಂದ 25 ಬಾರಿ ಅಂತ ಹೇಳಿದ್ರೆ ಏನ ಒಂದು ಆರೀಫ್ ಆ ಶವವನ್ನ ನೋಡಿದವ್ರು ಹೇಳುದಂತ ಹೇಳಿದ್ರೆ ಸರಿಸುಮಾರು 25 ಬಾರಿ ಇರಿದಿರ್ತಾರೆ. ಈ ನೇರವಾಗಿ ಇಲ್ಲಿ ಪಾಲ್ಗೊಂಡವರು ಅಂದ್ರೆ 6 ಜನ. ಅದಾದ ಮೇಲೆ 7ನೇ ವ್ಯಕ್ತಿ ಏನಿದ್ದಾನೆ ಇವರಿಗೆ ಅಂದ್ರೆ ಈ ಕೊಲೆಗಿಂತ ಮೊದಲು ಉಳ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿರ್ತಾನೆ. ಯಾವ ರೀತಿ ಹತ್ಯೆಯನ್ನ ಮಾಡ್ಬೇಕಂದ್ರೆ ಈಗ ತೊಕ್ಕೊಟ್ಟು ಬ್ರಿಡ್ಜ್ ಅಂದ್ಕೊಳ್ಳಿ ತಪ್ಪಿಸ್ಕೊಳ್ಳಿಕ್ ಜಾಗ ಇಲ್ಲ. ಅದಾದ್ಮೇಲೆ ಯಾವ ದಿವಸ ಮಾಡ್ಬೇಕು, ಯಾವ ಸಮಯಕ್ಕೆ ಮಾಡ್ಬೇಕು, ಪೊಲೀಸರ ವೆಹಿಕಲ್ ಮೂವ್ಮೆಂಟ್ ಹೇಗಿರ್ತಿ ಸಮಯದಲ್ಲಿ ಅನ್ನುವಂಥದ್ದು 7ನೇ ವ್ಯಕ್ತಿ ಇದರಲ್ಲಿ ಸಂಪೂರ್ಣವಾಗಿ ಇವ್ರಿಗೆ ಮಾರ್ಗದರ್ಶನ ಮಾಡ್ತಾನೆ. ಆ 7 ಜನರ ಬಂಧನವಾಗಿದೆ. 8ನೇ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸೋಹೆಲ್ ಅಂತ ಹೇಳಿ ವ್ಯಕ್ತಿ ಬರ್ತಾನೆ. ಇವನೇನಂದ್ರೆ ಮರ್ಡರ್ ದಿವಸ ಏನ್ ಗಾಡಿ ಬಳಕೆ ಆಗುತ್ತೆ ಅಂದ್ರೆ ಕೊಲೆ ಆಗೋ ದಿವಸ ಏನ್ ಗಾಡಿ ಬಳಕೆ ಆಗಿರುತ್ತೆ ಈ ಗಾಡಿಯ ವ್ಯವಸ್ಥೆಯನ್ನ ಮಾಡಿರ್ತಾನೆ. ಅಂದ್ರೆ ರಿಫಾತ್ ಅಲಿಗೆ ಈ ಗಾಡಿಯನ್ನ ಕಳ್ಸಿರ್ತಾನೆ. ಇವನು ಕಳಿಸಿದಂತ ವ್ಯಕ್ತಿ ಆವತ್ತೇ ಸೌದಿ ಅರೇಬಿಯಾಕ್ಕೆ ಹೊರಟೋಗ್ಬಿಟ್ಟಿರ್ತಾನೆ. ಯಾವತ್ತೇ ಗಾಡಿಯನ್ನ ಕಳಿಸಿರ್ತಾನೆ ಆವತ್ತೇ ಈ ವ್ಯಕ್ತಿ ಸೌದಿ ಅರೇಬಿಯಾಕ್ಕೆ ಹೊರಟೋಗಿರ್ತಾನೆ. ಇದಾದ್ಮೇಲೆ 9ನೇ ವ್ಯಕ್ತಿ ಬರುವಂತವನು ಅಂದ್ರೆ 9ನೇ ವ್ಯಕ್ತಿ ಏನಿದಾನೆ ಇವರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಆ ನಂತರದ ಟ್ರಾವೆಲಿಂಗ್ ವ್ಯವಸ್ಥೆ, ಫೈನಾನ್ಸ್ ವ್ಯವಸ್ಥೆಯನ್ನ ಮಾಡ್ತಾನೆ. ಇದಾದ್ಮೇಲೆ ಬರುವಂತವ್ರು 10-11 ಏನಿದ್ದಾರೆ ಇವರು ದುಬೈಯಲ್ಲಿ ಇರ್ತಾರೆ. ಒಟ್ಟು ಇದರಲ್ಲಿ ಬರುವಂತ 3 ಜನ ಅಂದ್ರೆ ವಿದೇಶದಲ್ಲಿ ಈಗಿದ್ದಾರೆ. ಈ ಇಬ್ರು ಏನಂದ್ರೆ ದುಬೈಯಲ್ಲಿ ಕುತ್ಕೊಂಡಂತವ್ರು. ಏನಿವರು ಬೇರೆ ಅಂದ್ರೆ ಬೆಂಗಳೂರು ಹೋಗ್ತಾರೋ, ಮೈಸೂರು ಹೋಗ್ತಾರೋ, ಇಲ್ಲೆಲ್ಲ ಹೋದಾಗ ಇವ್ರನ್ನ ಪೊಲೀಸರು ಫಾಲೋ ಮಾಡ್ತಿರ್ತಾರೆ. ಇವ್ರ ಮೊಬೈಲ್ ಸಂಖ್ಯೆಯನ್ನ ಟ್ರೇಸ್ ಔಟ್ ಮಾಡ್ತಿರ್ತಾರೆ. ಹೀಗಾಗಿ ಇವರು ಪದೇ ಪದೇ ಸಿಮ್ ಅನ್ನ ಬದಲಾವಣೆ ಮಾಡ್ತಿರ್ತಾರೆ. ಆದ್ರೆ ಸಿಮ್ ಅನ್ನ ನಾವು ಯಾವಾಗ ತಗೊಳ್ತೇವೆ, ಹೊಸ ಸಿಮ್ ಹಾಕ್ತೇವೆ, ಇನ್ನೊಂದು ಸಪೋರ್ಟಿಂಗ್ ನಂಬರ್ ಕೊಡ್ಬೇಕಾಗತ್ತೆ. ಆ ಸಪೋರ್ಟಿಂಗ್ ನಂಬರ್ ಅಲ್ಲಿ OTP ಬರುತ್ತೆ. ಅದು ಇವರು ವಿದೇಶದಲ್ಲಿ OTP ಬರ್ತಾ ಇರುತ್ತೆ. ಆ OTP ಅನ್ನ ವಾಟ್ಸಪ್ ಮುಖಾಂತರ ಅವ್ರು ಇವ್ರಿಗೆ ಹೇಳ್ತಾ ಇರ್ತಾರೆ, ಈ ಸಿಮ್ಮಿನ OTP ಇದು ಅಂತ ಹೇಳಿ ಇನ್ನೊಂದು ನಂಬರ್ ಅವ್ರು ಹೇಳ್ತಿರ್ತಾರೆ. ಆ OTP ಹೋದ್ಕೊಳ್ಳೇನೆ ಈ ಸಿಮ್ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಈ ರೀತಿ ಇವರಿಗೆ ಸಿಮ್ ಬದಲಾವಣೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅದಾದ ಮೇಲೆ ವಿದೇಶದಲ್ಲಿ ಕೂತ್ಕೊಂಡು ಈ ಜಾಗಕ್ಕೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಈ ಊರಿಗೆ ಹೋಗ್ಬೇಕು, ಇಂಥವ್ರು ದುಡ್ಡು ಕೊಡ್ಬೋದು, ಈ ರೀತಿ ಅನ್ನುವಂಥದ್ದು ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಇಲ್ಲಿ ಏನೆಲ್ಲ ನಡೀತಾ ಇದೆ, ಏನೇನ್ ನ್ಯೂಸ್ ಬರ್ತಾ ಇದೆ, ಯಾರೆಲ್ಲ ಏನೇನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಇವರು ಅಲ್ಲಿ ಕೂತ್ಕೊಂಡೇನೆ ಇವರಿಗೆ ಮಾಹಿತಿಗಳನ್ನ ಏನೇ ಸಾಮಾಜಿಕ ಜಾಲತಾಣದಿಂದ ಇವ್ರಿಗೆ ಕಳಿಸ್ತಾ ಇರ್ತಾರೆ. ಒಟ್ಟಾರೆಯಾಗಿ ಸಾಮಾಜಿಕ ಜಾಲತಾಣದಿಂದ ಪ್ರತಿಯೊಂದು ಸುದ್ದಿಯನ್ನು ಇವ್ರಿಗೆ ಮುಟ್ಟಿಸ್ತಾ ಇರ್ತಾರೆ. ಆದ್ರೆ ಏನಾಗತ್ತಂದ್ರೆ ಮಂಗಳೂರು ಪೊಲೀಸಿಂಗ್ ಇಷ್ಟು ಸ್ಟ್ರಿಕ್ಟ್ ಆಗಿರುತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿದ್ದಂಥವ್ರು ಯಾರು ಬೇರೆಯವರು ಈ ವಿಷಯದಲ್ಲಿ ತಲೆ ಇಡ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ಬೆಂಗಳೂರಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ತಲೆ ಇಡ್ಲಿಕ್ಕೆ ಬರೋದಿಲ್ಲ. ಹೀಗಾಗಿ ಕೊನೆಗೆ ಎಲ್ಲರೂ ಅಂದ್ರೆ ಈ ಹತ್ಯೆಯಲ್ಲಿ ಪಾಲ್ಗೊಂಡಂತ 7 ಜನನು ಸಿಸಿಬಿ ಪೊಲೀಸರಿಗೆ ಸರೆಂಡರ್ ಆಗ್ತಾರೆ ಅನ್ನುವಂಥದ್ದು. ಇನ್ನೊಬ್ಬ ವ್ಯಕ್ತಿ ಕರ್ನಾಟಕದಲ್ಲಿದ್ದಾನೆ,
ಅವನೀಗ ಅಪ್ಸ್ಕ್ಯಾಂಡ್ ಇದ್ದಾನೆ ಅನ್ನುವಂಥದ್ದು. ಇನ್ನು 3 ಜನ ವಿದೇಶದಲ್ಲಿದ್ದಾರೆ. ಹಾಗಾದ್ರೆ ಇಷ್ಟು ದೊಡ್ಡ ಹತ್ಯೆಯನ್ನ ಮಾಡ್ತಾರೆ ಇವರು ಆರೀಫ್ ಹುಸೇನ್ದು. ಯಾಕಪ್ಪ ಮಾಡ್ತಾರೆ ಅಂತ ನೋಡ್ತಾ ಹೋದ್ರೆ ಏನು ಇವರು ಅವ್ರ ಮಧ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇತ್ತಾ, ಅಥವಾ ಯಾವುದಾದ್ರೂ ದೊಡ್ಡ ಮಟ್ಟದ ದೇಶ ಇತ್ತಾ ಅನ್ನುವಂಥದ್ದು, ಅಥವಾ ಇನ್ನೇನಾದ್ರೂ ಇವ್ರ ಮಧ್ಯೆ ಸಮಸ್ಯೆಗಳಿದ್ವಾ ಅಂತ ನೋಡ್ತಾ ಹೋದ್ರೆ ಒಂದು ವರದಿಯ ಮೂಲದ ಪ್ರಕಾರ ಇವ್ರ ಮಧ್ಯೆ ಯಾವ ಸಮಸ್ಯೆಗಳು ಇರಲಿಲ್ಲ, ಆ ರೀತಿಯ ಸಮಸ್ಯೆಗಳು ಇರುವುದಿಲ್ಲ. 2022 ಏನು ಆರೀಫ್ ಅವರ ಮೇಲೆ ಅಟ್ಯಾಕ್ ಆಗುತ್ತೆ, ಆ ಸಮಯದಲ್ಲಿ ಏನು ಟೋಪಿ ನೋಪಾಲು ಮತ್ತೆ ಇವ್ರ ಮಧ್ಯೆ ಒಂದು ಗಲಾಟೆ ಇರುತ್ತೆ, ಆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದ ನಂತರ ತುಂಬಾ ಮೌನಕ್ಕೆ ಜಾರಿ ಇರ್ತಾರಂತೆ ಆರೀಫ್ ಅವರು. ಅದಾದ ಮೇಲೆ ಮೌನಕ್ಕೆ ಜಾರಿ ಇರ್ತಾರೆ, ಅದಾದ್ಮೇಲೆ ತುಂಬಾ ಸೈಲೆಂಟ್ ಆಗಿರ್ತಾರಂತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು ಅಂದ್ರೆ ಬೇರೆ ಬೇರೆ ಕೆಲಸದಲ್ಲಿ ಅಂತ ಹೇಳಿದ್ರೆ ಈ ಹುಲಿ ವೇಷಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜಿಮ್ಮಿಗೂ ಹೋಗ್ತಾ ಇರಂತೆ. ಅಂದ್ರೆ ಅವ್ರ ದೇಹವನ್ನ ಸುಧಾರಿಸೋದಕ್ಕೆ ಜಿಮ್ಮಿಗೂ ಹೋಗ್ತಾ ಇರ್ತಾರೆ. ಯಾವುದೇ ವಿಷಯಗಳನ್ನ ಏನೂ ಮಾತಾಡ್ತಾ ಇರೋದಿಲ್ಲ, ತುಂಬಾ ಮೌನಕ್ಕೆ ಜಾರಿ ಇರ್ತಾರೆ ಅಂತ ಹೇಳಿದ್ರೆ ಈ ಒಂದು ಅಟ್ಯಾಕ್ ಆದ ನಂತರ ಯಾರ ಸವಾಸನೂ ಬೇಡ ಅಂತೇಳಿ ತಮ್ಮ ಪಾಡಿಗೆ ತಾವಿರ್ತಾರೆ. ಇದಾದ ಮೇಲೆ ಕಳೆದ ವರ್ಷ ಏನು ಟೋಪಿ ನೋಪಾಲ್ ಹತ್ಯೆ ಆಗುತ್ತೆ. ಹತ್ಯೆ ಆದ ನಂತರ ಇದು ದೊಡ್ಡ ಮಟ್ಟದ ಸದ್ದು ಸುದ್ದಿ ಆಗುತ್ತೆ. ಈ ಸುದ್ದಿ ಹೇಗಾಗತ್ತೆ ಅಂತ ಹೇಳಿದ್ರೆ ಏನು ಪೊಲೀಸರ PM ರಿಪೋರ್ಟ್ ಪ್ರಕಾರ, ಅಂದ್ರೆ ಕೇರಳ ಪೊಲೀಸರು ಏನಿದ್ರೆ PM ರಿಪೋರ್ಟ್ ಆಗುತ್ತೆ, PM ರಿಪೋರ್ಟ್ ಬರುತ್ತೆ ಈ ಮರ್ಡರ್ ಕೇಸಿಂದು. ಅದರಲ್ಲಿ ಬರುವಂತದ್ದು ಇದು ಆಕ್ಸಿಡೆಂಟ್ ಅಂತೇಳಿ. ಆದ್ರೆ ಇಲ್ಲಿ ಟೋಪಿ ನೋಪಾಲನ ಏನು ಅವರ ಹಿಂಬಾಲಕರಿದ್ದಾರೆ ಅವರೆಲ್ಲ ಇದು ಮರ್ಡರ್ ಅಂತೇಳಿ ಹೇಳ್ತಾ ಇರ್ತಾರೆ. ಇದ್ರ ಮಧ್ಯಾಹ್ನ ಯಾರೋ ಒಬ್ಬ ವ್ಯಕ್ತಿ ಏನ್ ಮಾಡಿರ್ತಾನೆ ಅಂದ್ರೆ ಇದೇ ರಿಫಾತ್ ಅಲಿ ಹೇಳಿರ್ತಾನಂತೆ. ಏನಂತೇಳಿ ಆರೀಫು ಹೀಗೆ ಹೇಳ್ತಾ ಇದ್ದಂತೆ, ಈಗ ಟೋಪಿ ನೋಪಾಲ್ ಒಬ್ಬ ಹೋಗ್ಬಿಟ್ಟ, ಇನ್ನೊಬ್ಬ ರಿಫಾತ್ ಒಬ್ಬ ಹೊರಟೋಗ್ಬಿಟ್ರೆ ಅಲ್ಲಿಗೆ ಸಮಸ್ಯೆನೆ ಮುಗಿದು ಹೋಗ್ಬಿಡುತ್ತೆ ಅನ್ನುವಂಥದ್ದು ಆ ವ್ಯಕ್ತಿ ಹೇಳಿರ್ತಾನಂತೆ. ಅದನ್ನ ಈಗ ಆರೀಫ್ ಜೀವಂತ ಇಲ್ಲ, ಯಾಕಂತ ಹೇಳಿದ್ರೆ ಅವ್ರು ಹೇಳಿದಾರೋ ಇಲ್ಲೋ ಯಾರಿಗೆ ಗೊತ್ತಿಲ್ಲ. ಈ ಒಂದು ಸಮಸ್ಯೆ ಏನಾಗುತ್ತೆ, ಇನ್ನೊಬ್ಬ ಉಳಿದ ಅನ್ನುವಂಥದ್ದೇನು ಒಂದು ಪ್ರಶ್ನೆ ಇರುತ್ತೆ. ಈ ಒಂದು ಮಾತೇನಿರುತ್ತೆ, ಈ ಮಾತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು ಕಡೆ 2022ರಿಂದ ಆರೀಫ್ ತುಂಬಾ ಮೌನವಾಗಿದ್ದಾನೆ, ಇನ್ನೊಂದು ಕಡೆ ಒಳ್ಳೆ ದೇಹನ ಬೆಳೆಸ್ತಾ ಇದ್ದಾನೆ, ಇನ್ನೊಂದು ಕಡೆ ಎಲ್ಲಾ ಸಾಮಾಜಿಕ ಚಟುವಟಿಕೆಗಳಲ್ಲೂ ತೊಡಗಿಕೊಳ್ತಾ ಇದ್ದಾನೆ, ಬೇರೆ ಬೇರೆ ದೊಡ್ಡ ಸಂಘ ಸಂಸ್ಥೆಗಳಲ್ಲೂ ಪಾಲ್ಗೊಳ್ತಾ ಇದ್ದಾನೆ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ. ಹೀಗಾಗಿ ಎಲ್ಲೋ ಒಂದು ಕಡೆ ನಮಗೆಲ್ಲಾದ್ರೂ ಮುಂದೆ ಸಮಸ್ಯೆ, ಈ ಭಯ ಮತ್ತೆ ಭ್ರಮೆ ಏನಿದೆ, ಈ ಭ್ರಮೆ ಈ ರೀತಿಯ ಹತ್ಯೆಗೆ ಕಾರಣವಾಯಿತು ಅನ್ನುವಂಥದ್ದು ಈಗ ಬಂದಿರುವಂಥದ್ದು ಒಂದು ಮಾಹಿತಿಯ ಒಂದು ಸುದ್ದಿ. ಯಾಕಂದ್ರೆ ಒಂದು ಮಾಹಿತಿಯ ಸುದ್ದಿ ಯಾಕಂತ ಹೇಳಿದ್ರೆ ಕೊಲೆ ಆಗೋದಕ್ಕೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಕಾರಣ ಬೇಕಲ್ಲ. ಹತ್ಯೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ, ಅದು ಇಷ್ಟೊಂದು ಬಿಭತ್ಸ ಮತ್ತು ಭೀಕರ ಕೊಲೆ ಆಗಬೇಕಾದ್ರೆ. ಹೀಗಾಗಿ ಎಲ್ಲಿ ಮುಂದೆ ಈ ವ್ಯಕ್ತಿ ನಮಗೆ ಸಮಸ್ಯೆ ಮಾಡಿಬಿಡ್ತಾನೆ ಅನ್ನುವಂಥದ್ದು ಇವ್ರ ಭ್ರಮೆ ಏನಿರುತ್ತೆ, ಭಯದ ಭ್ರಮೆ ಏನಿರುತ್ತೆ, ಈ ಭ್ರಮೆಗೆ ಇಷ್ಟು ದೊಡ್ಡ ಮಟ್ಟದ ಸ್ಕೆಚ್ ಹಾಕ್ತಾರಂತೆ ಅನ್ನುವಂಥದ್ದು ಒಂದು ಮೂಲದ ಮಾಹಿತಿ. ಯಾಕಂದ್ರೆ ಕೊಲೆ ಯಾಕಾಯ್ತು ಅನ್ನೋದಕ್ಕೆ ಬೇಕಲ್ಲ, ಅದಕ್ಕೊಂದು ಮೂಲದ ಮಾಹಿತಿ. ಆದ್ರೆ ಇಲ್ಲಿ ಆರೀಫ್ ಆ ರೀತಿ ಯೋಚನೆ ಮಾಡಿದ್ನ ಅಥವಾ ಆರೀಫ್ ಆ ರೀತಿ ಹೇಳಿದ್ನ ಅನ್ನೋದಕ್ಕೆ ಇವತ್ತು ಆರೀಫ್ ಜೀವಂತ ಇಲ್ಲ. ಈಗ ಏನು ಸುದ್ದಿ ಬರುತ್ತೆ ಅದು ಅವ್ರು ಹೇಳಿದ್ದು ಇದಕ್ಕಾಗಿರ್ಬೋದು ಅನ್ಬೋದು ಬಿಟ್ರೆ ಬೇರೆ ಇದ್ರ ಸತ್ಯತೆ ಏನಿದೆ ಇದರ ಬಗ್ಗೆ ಇವತ್ತು ಹೇಳಲಿಕ್ಕೆ ಆರೀಫ್ ಇಲ್ಲ ಅನ್ನುವಂಥದ್ದು ಇಲ್ಲಿ ಬರುವಂತ ಬಹುದೊಡ್ಡ ಪ್ರಶ್ನೆ. ಹೀಗಾಗಿ ಈಗಾಗಲೇ ಒಟ್ಟು 11 ಜನರು ಈ ಹತ್ಯೆ ಕೇಸ್ನಲ್ಲಿದ್ದಾರೆ. ಸೊ ಈಗಾಗಲೇ 7 ಜನರ ಬಂಧನವಾಗಿದೆ, ಇನ್ನು ಕಸ್ಟಡಿಯಲ್ಲಿದ್ದಾರೆ, ಇನ್ನು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವರ ತನಿಖೆಯಿಂದ ಏನಾಗಿದೆ ಏನಿಲ್ಲ ಅಂತೇಳಿ ಅವರ ಇನ್ನು ಹೆಚ್ಚಿನ ವಿಚಾರಣೆಯಿಂದ ಗೊತ್ತಾಗಬೇಕು ಇದರಲ್ಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅನ್ನುವಂಥದ್ದು. ಈ ಹತ್ಯೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅಂತ ಹೇಳಿ ಅವರ ವಿಚಾರಣೆಯಿಂದ ಗೊತ್ತಾಗಬೇಕು. ಸೊ ಒಟ್ಟಾರೆಯಾಗಿ ಏನು ಆರೀಫ್ ಮೇಲೆ ದಾಳಿ ಆಗುತ್ತೆ, ದಾಳಿ ಆದ ನಂತರ ಅಂದ್ರೆ 2022 ದಾಳಿ ಏನಾಗುತ್ತೆ, ಟೋಪಿ ನೋಪಾಲ್ನ ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟ್ ಏನಂತ ಹೇಳಿದ್ರೆ ಸುಮಾರು ತಿರುವುಗಳನ್ನ ಕೊಡುತ್ತೆ ಅನ್ನುವಂಥದ್ದು ತುಂಬಾ ವಿಶೇಷ. ಅಂದ್ರೆ ಈ ಒಟ್ಟಾರೆಯಾಗಿ ಈ ಕೇಸಿನಲ್ಲಿ ಎಲ್ಲರೂ ಒಂದೊಂದು ತಮ್ಮ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಬರುವಂತ ವ್ಯಕ್ತಿ ಅಂದ್ರೆ ರಿಫಾತ್ ಏನಂತ ಹೇಳಿದ್ರೆ ಆರೀಫ್ ಈ ರೀತಿ ಮಾಡ್ಬೋದು, ಆರೀಫ್ ಆ ರೀತಿ ಮಾಡ್ಬೋದು ಅನ್ನುವಂಥ ಯೋಚನೆನೇ ಭಯದ ಭ್ರಮೆ ಇಲ್ಲಿವರೆಗೆ ತಗೊಂಡು ಹೋಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಮೇಲೆ ಇಷ್ಟೊಂದು ಕ್ರೂರವಾಗಿ ಯಾಕೆ ಹತ್ಯೆ ಮಾಡ್ತಾರೆ ಅನ್ನುವಂಥ ಬಂದಾಗ ಪ್ರಶ್ನೆಯಲ್ಲಿ ಇಲ್ಲಿ ಇದರಲ್ಲಿ ಏನಾದರೂ ಹತ್ಯೆ ನಡೆಯುವಂಥ ಸಮಯದಲ್ಲಿ
ಮಾದಕ ವಸ್ತುಗಳನ್ನೇನಾದರೂ ತಗೊಂಡಿದ್ರ ಅನ್ನುವಂಥದ್ದು ಬರೋದು. ಯಾಕಂದ್ರೆ ಈಗಾಗಲೇ ಕೆಲವೊಂದು ಸಂದರ್ಶನಗಳಲ್ಲಿ ನೀವು ಕೇಳಿರ್ತೀರಿ ಇಲ್ಲಿ ಮಾದಕ ವಸ್ತುವಿನ ಬಳಕೆ ಆಗಿದೆ ಅನ್ನುವಂಥದ್ದು. ಯಾಕಂದ್ರೆ ಆ ವ್ಯಕ್ತಿಯ ಮೇಲೆ ಆ ರೀತಿ ದಾಳಿ ಮಾಡಿರ್ತಾರೆ, ಅಟ್ಯಾಕ್ ಮಾಡಿರ್ತಾರೆ, ಹೊಡೆದಿರ್ತಾರೆ. ಹೀಗಾಗಿ ಆ ದಾಳಿಯನ್ನು ನೋಡಿದಾಗ ಕೆಲವೊಬ್ಬರಿಗೆ ಪರ್ಸನಲ್ ಗ್ರಿಜ್ಗಳಿರ್ತವೆ ಅಥವಾ ಕುಟುಂಬದ ಸಮಸ್ಯೆಗಳಿರ್ತವೆ. ಇಲ್ಲ ಆ ವ್ಯಕ್ತಿ ಅವ್ರ ಮೇಲೆ ಏನಾದರೂ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಂದ್ರೆ ಅವನನ್ನ ಕೊಲ್ಲಬೇಕಾದ್ರೆ ಆ ರೀತಿ ಹತ್ಯೆಗಳು ನಡೀತಾವೆ. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ 6 ಜನ ಅಟ್ಯಾಕರ್ಸು 6 ಜನ ಸೇರಿ ಒಟ್ಟಿಗೆ ಆರೀಫ್ ಅವರ ಮೇಲೆ ದಾಳಿ ಮಾಡಿರ್ತಾರೆ. ಇಲ್ಲಿ ದಾಳಿ ಮಾಡಿದಂಥವ್ರು ಎರ್ರಾಬಿರ್ರಿ ಕಡ್ದಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬರುವಂತದ್ದು. ಅವ್ರು ಏನ್ ದಾಳಿ ಮಾಡ್ತಿರ್ತಾರೆ ಈ ಸಮಯದಲ್ಲಿ ಮಾನಸಿಕ ಸ್ಥಿತಿ ಹಾಗೆ ಅವರ ತಲೆಯ ಸ್ಥಿಮಿತ ಕಂಟ್ರೋಲ್ ಅಲ್ಲಿ ಇರ್ಲಿಲ್ವಾ ಅನ್ನುವಂಥದ್ದು ಈಗ ಎಲ್ಲರೂ ಇದು ಚರ್ಚೆ ಮಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿ ಭಯ ಭ್ರಮೆ ಸೇರಿ ಕೊಲೆ ಆದ್ರೂ ಸಮೇತ ಈ ರೀತಿ ಕೊಲೆ ಆಗುತ್ತಾ ಅನ್ನುವಂಥದ್ದು, ಅಂದ್ರೆ ಬದುಕಿ ಉಳಿಲೇಬಾರ್ದು ಅನ್ನುವಂಥದ್ದು, ಇವೆಲ್ಲ ಸಂಶಯಗಳು ಈ ಹತ್ಯೆ ಹಿಂದೆ ಇಲ್ಲಿವರೆಗೆ ಓಡಾಡ್ತಾ ಇರೋದು. ಸೊ ಇದನ್ನ ಏನು ಈ ಪೊಲೀಸರು 12 ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ. ಕಸ್ಟಡಿಗೆ ತಗೊಂಡ ಈ ವಿಚಾರಣೆಯಲ್ಲಿ ಇದೆಲ್ಲ ವಿಷಯಗಳು ಅಂತ ಹೇಳಿದ್ರೆ ಅವ್ರದ್ದೆಲ್ಲ ಮೆಡಿಕಲ್ ಟೆಸ್ಟ್ ಆದ ನಂತರನೇ ಇದೆಲ್ಲ ಗೊತ್ತಾಗುತ್ತೆ ಅಂತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿದೇಶದಲ್ಲಿ 3 ಜನ ಇದ್ದಾರೆ, ಮತ್ತೆ ಒಬ್ಬ ವ್ಯಕ್ತಿ ಇಲ್ಲಿ ರಾಜ್ಯದಲ್ಲೇನೆ ಇನ್ನೊಬ್ಬ ವ್ಯಕ್ತಿ ತಪ್ಪಿಸ್ಕೊಂಡಿದ್ದಾನೆ. ಇದಾದ ಮೇಲೆ ಈ ಹತ್ಯೆ ಹಿಂದೆ ಇನ್ನೆಷ್ಟು ಜನ ಇದ್ದಾರೆ ಅನ್ನೋಂಥದ್ದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಒಟ್ಟಾರೆಯಾಗಿ ಯಾವ ಕೊಲೆ ಕೇಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಚ್ಚಿ ಬೀಳಿಸಿತ್ತು ಇಡೀ ಕರಾವಳಿಯನ್ನ, ಈಗ ಎಲ್ಲ ಇದರಲ್ಲಿ ಇರುವಂತ ಪ್ರಮುಖ ಆರೋಪಿಗಳು ಈಗ ಬಂಧನವಾಗಿದ್ದಾರೆ. ಇನ್ನು ಮುಂದೆ ಅವರು ವಿಚಾರಣೆಯಿಂದ ಗೊತ್ತಾಗಬೇಕು ಈ ಹತ್ಯೆ ಯಾಕೆ ಮಾಡಿದ್ರು ಅನ್ನುವಂಥದ್ದು. ಯಾಕಂದ್ರೆ ಇದನ್ನ CCB ಕೊಟ್ಟಿದ್ದಾರೆ ಈ ಕೇಸನ್ನ. CCB ಪೊಲೀಸರು ಇದನ್ನ ಸರಿಯಾಗಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿದಾಗಷ್ಟೇನೆ ಏನು ಈ ರೀತಿ ಹತ್ಯೆ ಮಾಡುವಂಥವ್ರಿಗೆ ಶಿಕ್ಷೆ ಆದ್ರಷ್ಟೇನೆ ಈ ರೀತಿ ಹತ್ಯೆಗಳು ನಿಲ್ತಾವೆ ಅಂತಾರೆ. ಒಟ್ಟಾರೆಯಾಗಿ ಕಾದು ನೋಡಬೇಕು. ಪೊಲೀಸರ ತನಿಖೆಯಿಂದ ಇನ್ನೇನೇನೆಲ್ಲ ವಿಷಯಗಳು ಬರ್ತಾವೆ, ಯಾರೆಲ್ಲ ಇನ್ನೂ ಹೆಸರುಗಳು ಇದರಲ್ಲಿ ಹೊರಗೆ ಬರ್ತಾವೆ ಅನ್ನುವಂಥದ್ದು. ಒಂದು ಮಾಹಿತಿ ಪ್ರಕಾರ ಇವರು ಸರೆಂಡರ್ ಆಗಬೇಕಾದ್ರೆ ಕೊನೆಯದಾಗಿ ಇವರಿಗೆ ಫೈನಾನ್ಷಿಯಲಿ ಅಂದ್ರೆ ದುಡ್ಡಿನದು ದೊಡ್ಡ ಮಟ್ಟದ ಸಮಸ್ಯೆ ಆಗಿತ್ತು ಅಂತಾರೆ. ಯಾಕೆಂದ್ರೆ ಪೊಲೀಸರು ಆ ರೀತಿ ಫಾಲೋ ಮಾಡ್ತಾ ಇದ್ರು. ಪ್ರತಿಯೊಂದು ಒಳ ಬರುವಂಥದ್ದು ಹೋಗುವಂಥ ಫೋನ್ ಇರ್ಬೋದು, ಪ್ರತಿಯೊಂದನ್ನು ವಾಚ್ ಮಾಡ್ತಾ ಇದ್ರು. ಇವ್ರಿಗೆ ಯಾರಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಹೀಗಾಗಿ ಇವ್ರಿಗೆ ಯಾವುದೇ ರೀತಿಯ ಸಪೋರ್ಟ್ ಸಿಕ್ಕಿಲ್ಲ ಅಂತಾರೆ. ಬೆಂಗಳೂರು ಹಾಗೆ ಮೈಸೂರು ಭಾಗದಲ್ಲಿ ಇವ್ರೇನು ಹೊರಗೆ ಇದ್ರು ಅಲ್ಲಿ ಸಪೋರ್ಟ್ ಸಿಕ್ಕಿಲ್ಲ. ಹೀಗಾಗಿ ಇವರು ಬಂದು CBಗೆ ಸರೆಂಡರ್ ಆಗಿದ್ದಾರೆ ಅನ್ನುವಂಥ ಸುದ್ದಿ. ಕೊನೆಯದಾಗಿ ಪೊಲೀಸರ ತನಿಖೆಯಿಂದ ಈ ಹತ್ಯೆ ಯಾಕಾಯ್ತು, ಏನಾಯ್ತು, ನಿಜವಾದ ಕಾರಣ ಏನು, ಇನ್ನೂ ಎಷ್ಟು ಜನ ಇದರಲ್ಲಿ ಈ ಹತ್ಯೆಯಲ್ಲಿ ಹಿಂದಿಂದ್ರ ಕೆಲಸ ಮಾಡಿದ ಆರೋಪಿಗಳಿದ್ದಾರೆ ಅಂತ ಹೇಳಿ ಪೊಲೀಸರ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕು. ತನಿಖೆ ಏನು ಹೇಳುತ್ತೆ ಅಂತ ಕಾದು ನೋಡ್ಬೇಕು. ಇನ್ನು 12 ದಿವಸ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆಗ ಇನ್ನೆಲ್ಲ ಯಾವೆಲ್ಲ ಹೆಸರುಗಳು ಬರ್ತಾವೆ ಪೊಲೀಸರ ತನಿಖೆಯಿಂದಷ್ಟೇ ಇನ್ನು ಬರ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ.